ಚಿಕ್ಕಬಳ್ಳಾಪುರ ನಗರದ ಒಕ್ಫಾ ಸಂಸ್ಥೆ ಜಮತ್ ಅಹ್ಲೆ ಇಸ್ಲಾಂನ ಆಡಳಿತ ಮಂಡಳಿಗೆ ಜಮತ್ ಅಹ್ಲೆ ಇಸ್ಲಾಂ ಆಡಳಿತವನ್ನು ರಚಿಸಲು ಚುನಾಯಿತ 25 ಸದಸ್ಯರ ಮೊದಲ ಸಭೆಯು ಜಮತ್ ಅಹ್ಲೆ ಇಸ್ಲಾಂ ಚುನಾವಣಾ ಅಧಿಕಾರಿ ಅಲ್ಲಾ ಬಶೀರ್ ಮತ್ತು ಜಿಲ್ಲಾ ವಕ್ಫಾ ಅಧಿಕಾರಿ ನವೀದ್ ಪಾಷಾ ಅವರ ನೇತೃತ್ವದಲ್ಲಿ ನಡೆಯಿತು. ಮ್ಯಾನೇಜರ್ ನೂರ್ ಮೊಹಮ್ಮದ್ ಉಪಸ್ಥಿತರಿದ್ದರು. ಮುಂದಿನ 3 ವರ್ಷಗಳ ಅವಧಿಗೆ ಹೊಸ ಆಡಳಿತ ಸಮಿತಿಯನ್ನು ರಚಿಸಲಾಯಿತು. ಅಧ್ಯಕ್ಷರಾಗಿ ಜಾವೇದ್ ಪಾಷಾ, ಉಪಾಧ್ಯಕ್ಷರಾಗಿ ಮೊಹಮ್ಮದ್ ದಾವೂದ್ ಹಾಗೂ ಸಾದಿಕ್ ಅಲಿ ಆರ್, ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಫಹಾದ್, ಜಂಟಿ ಕಾರ್ಯದರ್ಶಿಯಾಗಿ ಪರ್ವೇಶ್ ಅಹ್ಮದ್, ನಯಾಜ್ ಪಾಷಾ, ಖಜಾಂಚಿಯಾಗಿ ಎ ಸೈಯದ್ ಹಜಾಹರ್, ಆಡಿಟರ್ ಆಗಿ ಹಜ್ಮಾತುಲ್ಲಾ ಅವರು. ಆಟೋ ಸಿಂಡಿಕೇಟ್ 8 ಚುನಾಯಿತ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಜಾವೇದ್ ಪಾಷಾ, ಶಿಕ್ಷಣದ ಸಂಬಂಧಪಟ್ಟಾಗಿ ಮೊದಲ ಆದ್ಯತೆ ನೀಡಲಾಗುವುದು. ಜನಾಂಗದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಜೊತೆಗೆ ಪ್ರಾಥಮಿಕ ಹಂತದಿಂದ ಪದವಿ ಶಿಕ್ಷಣದವರೆಗೂ ಮಂಡಳಿ ವತಿಯಿಂದ ಸಹಕಾರ ನೀಡಲಾಗುವುದು. 3 ವರ್ಷದ ಅವಧಿಯಲ್ಲಿ ಜನಾಂಗದ ಅಭಿವೃದ್ಧಿಗೆ ಎಲ್ಲ ಸದಸ್ಯರ ಸಹಕಾರದಿಂದ ಕೆಲಸ ಮಾಡಲಾಗುವುದು ಎಂದರು. ಇನ್ನು ಹಿರಿಯ ಸದಸ್ಯ ಎಸ್ಎಂ ರಫೀಕ್ ಮಾತನಾಡಿ, ದಿವಂಗತ ಶೇಖ್ ಫಕ್ರುದ್ದೀನ್ ಅವರು ಕಟ್ಟಿದಂತಹ ತಂಡ ಆಟೋ ಸಿಂಡಿಕೇಟ್ನಿಂದ ಇಂದು 8 ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಡ ಹೆಣ್ಣು ಮಕ್ಕಳ ಮದುವೆಗೆ ನೆರವು, ಇನ್ನೂ 10 ಹಲವು ಯೋಜನೆಗಳನ್ನು ನಮ್ಮ ತಂಡದವರೆಲ್ಲರೂ ಪರಸ್ಪರ ಸಹಕಾರದೊಂದಿಗೆ ಕೈಗೆತ್ತಿಕೊಂಡು ಅಭಿವೃದ್ಧಿ ಕಾರ್ಯಗಳು ಹಂತ ಹಂತವಾಗಿ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫಾ ಬೋರ್ಡ್ ಮಾಜಿ ಅಧ್ಯಕ್ಷ ಇಫ್ತಿಯಾಜ್ ಪಾಷಾ, ಬನು ಆಸ್ಕರ್, ಅಫ್ಜಲ್ रहमान, जफार इतरರು ಉಪಸ್ಥಿತರಿದ್ದರು. के लिए एक नॉमिनेशन आया जावेद पाशा का और वाइस प्रेसिडेंट के लिए 2 नॉमिनेशन आए, BH मोहम्मद दाऊद और सादिक अली आर. सेक्रेटरी के लिए एक नॉमिनेशन आया मोहम्मद फहाद यस. बाद जॉइंट सेक्रेटरी के लिए 2 नॉमिनेशन आए, नयाज पाशा और परवीज अहमद. और अफसर सैयद अजहर ट्रेजरर के लिए नॉमिनेशन फाइल करे, अजमतुल्ला एडिटर के लिए नॉमिनेशन फाइल करे. इसमें जो है इस कमेटी को प्रेसिडेंट करने के लिए जो है हमें जो है अनकंटेस्टेड कैंडिडेट जो थे उनको यूनानिमसली एसएम रफीक साहब को मुंतखब किए, जिनकी सदारत में ये मीटिंग तय पाई. और इसके बाद में जो है आर्डर जो है जो अनाउंस करवा लें, आइंदा जो है हमें आइंदा की कार्रवाई बोर्ड को भेजना है और सब जो कुछ भी करना है वो हमें करके, और जो प्रोसीडिंग आज की रुदल है वो भी जो है ನೋಟಿಸ್ ಬೋರ್ಡ್ ಹಾಕಿ ವಾಟ್ಸಪ್ ಗ್ರೂಪ್ ಅಡ್ಮಿನಿಸ್ಟ್ರೇಟರ್ ಅಂತ PS ರಫೀಲ್ ಅವರು ಅಡ್ಮಿನಿಸ್ಟ್ರೇಟರ್ ಚಾರ್ಜ್ ಕೊಡಿದ್ರು. ನಾವು ಊರವರು ಅಂತ ಚಾರ್ಜ್ ಕೊಟ್ವಿ. ಒಂದು 6 ತಿಂಗಳಲ್ಲಿ ಎಲೆಕ್ಷನ್ ಮಾಡಿಸಿದ್ರು, ಮಾಡಿಸಿಲ್ಲ. ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರದ್ದು ಮುಸ್ಲಿಂ ಕಮ್ಯುನಿಟಿದು 9 ವರ್ಷ ಹಾಳು ಮಾಡಿದ್ರು, 9 ಇಯರ್ಸ್. ಅದು ಎಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಸಾರ್ಟ್ ಔಟ್ ಮಾಡಿ ನಾವೆಲ್ಲ ಮೀಟಿಂಗ್ ಮಾಡಿ ಫಸ್ಟ್ ಎಜುಕೇಷನ್ಗೆ ಪ್ರಿಫರೆನ್ಸ್ ಹಾಕೊಳ್ಳೋದು ಎಜುಕೇಷನ್. ಹೆಣ್ಮಕ್ಳು ಆಗಿರ್ಬೋದು, ಗಂಡು ಮಕ್ಕಳು ಆಗಿರ್ಬೋದು, ಫಸ್ಟ್ ಎಜುಕೇಷನ್ ಸೀನ್ ಫ್ರಮ್ ಮಿಡ್ಲ್ ಸ್ಕೂಲ್ ಟು ಕಾಲೇಜ್, ಹೈಯರ್ ಎಜುಕೇಷನ್ ಎಲ್ಲದಕ್ಕೂ ನಮ್ಮ ಸಂಘದಿಂದ ಸ್ಕಾಲರ್ಶಿಪ್ ಕೊಡ್ತೀವಿ. ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಎಲ್ರಿಗೂ ಸಪೋರ್ಟ್ ಮಾಡ್ತೀವಿ ನಮ್ಮ ಮುಸ್ಲಿಂ ಕಮ್ಯುನಿಟಿಯಿಂದ. 9 ವರ್ಷ ಗ್ಯಾಪ್ ಏನಿದೆ ಈ 3 ವರ್ಷದಲ್ಲಿ ನಾವು ಅದನ್ನು ಸರಿಪಡಿಸಿ ಫುಲ್ಫಿಲ್ ಮಾಡ್ತೀವಿ. ಒಂದು ಟ್ರಾನ್ಸ್ಪರೆನ್ಸಿಯಾಗಿ ಚುನಾವಣೆ ನಡೆಸಿ ಏನೊಂದು ಹಳೆ ಇದಿತ್ತು ಅದನ್ನೆಲ್ಲ ಒಂದು ಹೊಸ ಇದಕ್ಕೆ ತಂದು ಚುನಾವಣೆ ನಡೆಸಿ ಕೂಡಲೇ ನಮಗೆ ಡಿಕ್ಲೇರ್ ಮಾಡಿ ನಮ್ಮ ಗುಂಪು ಏನಿದೆಯೋ ಟಿ ಶೇಖ್ ಫಕ್ರುದ್ದೀನ್ ಗುಂಪು 13 ಜನ ನಾವು ಗೆದ್ದಿದ್ದೇವೆ. ನಾವೇ ಅದರಲ್ಲಿ ಆಫೀಸ್ ಪೇರೆಂಟ್ಸ್ 8 ಜನ ಕೂಡ ನಾವು ಯುನಾನಿಮಸ್ ಆಗಿ ಎಲೆಕ್ಟ್ ಆದ್ವಿ. ಈಗ ಮುಂದೆ ಬರ್ತಕ್ಕಂಥದ್ದು ಪ್ರಾಜೆಕ್ಟ್ಸು
ಹಲವಾರು ಕಾರ್ಯಕ್ರಮಗಳಿದೆ. ನಾವೆಲ್ಲರೂ ಸೇರಿ ಒಟ್ಟಾಗಿ ದುಡಿತೀವಿ, ಕಮ್ಯುನಿಟಿಗೆ ಒಳ್ಳೆ ಹೆಸರು ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಸರ್ಕಾರದಲ್ಲೂ ಕೂಡ ನಮಗೆ ಕೆಲವೆಲ್ಲ ಪ್ರಾಜೆಕ್ಟ್ಸ್ ನಿಂತವೆ. ಅದನ್ನೆಲ್ಲ ತಂದು ಇನ್ನೂ ಮಾಡ್ರೈಸ್ ಮಾಡಿ, ಅಭಿವೃದ್ಧಿ ಮಾಡಿ, ಮಕ್ಕಳ ಡೆವಲಪ್ಮೆಂಟು, ಸ್ಕೂಲಲ್ಲಿ ಓದೋವ್ರಿಗೆ ಅವ್ರಿಗೆ ಏನೇನು ಸೌಲಭ್ಯಗಳು, ಸ್ಕಾಲರ್ಶಿಪ್ಸ್ ಕೊಡಬೇಕು, ಬಡವರು ಮದುವೆಗಳು ಮದುವೆ ಮಾಡಬೇಕು ಅಂತ ಮದುವೆಗಳು ಮಾಡಬೇಕು ಅಂತಿದ್ದೀವಿ. ಅದು ಕೂಡ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಎಸ್ಪೆಷಲಿ ಸ್ಟೂಡೆಂಟ್ಸ್, ಹೆಣ್ಮಕ್ಕಳು ತುಂಬ ಜನ ಓದಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಸ್ಕಾಲರ್ಶಿಪ್ಸ್ ಏನ್ಬೇಕು ನಮ್ಮ ಕಡೆಯಿಂದ ಸಹಾಯ ನಮ್ಮ ಈ ಸಂಘದಿಂದ ಮಾಡಿ ಅವ್ರಿಗೂ ಅವ್ರ ಅಭಿವೃದ್ಧಿಗೆ ಏನು ಬೇಕೋ ಎಲ್ಲ ನಾವು ಮಾಡ್ತೀವಿ, ದುಡಿತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾರು ಕೂಡ ಅದು ಕೂಡ ಕೆಲವೆಲ್ಲ ಊಹಾಪೋಹಗಳೆಲ್ಲ ಮಾಡಿಕೊಂಡ್ರು ಈ ವಾರದಲ್ಲೆಲ್ಲ. ಬಟ್ ನಾವಂತೂ ಯಾರು ಜಗ್ಗಲಿಲ್ಲ. ಒಂದೇ ಮಾತಿನಲ್ಲಿ ಅಧ್ಯಕ್ಷರು ಶ್ರೀ ಜಾವೇದ್ ಪಾಷಾ ಅವರು ಮಾಡಿದ್ರು, ಕಾರ್ಯದರ್ಶಿಯವರಿಗೆ ನಮ್ಮ ಮುಫ್ತಿ ಸರ್ ಫಹದ್ ಅವರು ಮಾಡಿದ್ವಿ. ಅದೇ ರೀತಿ ಮೊಹಮ್ಮದ್ ದಾವೂದ್ ಅವರು ಒಂದು ಎಜುಕೇಟರ್, ಅವರು ಕೂಡ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಜಾಯಿಂಟ್ ಸೆಕ್ರೆಟರಿ ಹಾಗೆ ಟ್ರೆಸರರ್ ಕೂಡ ಮಾಡ್ತೀವಿ. ಈ ರೀತಿ ನಡ್ಕೊಂಡು ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದು ನಂಬಿಕೆ ನಮ್ಮ ಟೀಮ್ ಏನಿದೆ